இந்தா வந்துட்டேன் ராசா. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಭರತ್ ಬಾಚಾ ವ್ಲಾಗ್ಸ್. ನಾವು ಮಲೇಷ್ಯಾದಲ್ಲಿ ಇವತ್ತು ಫಸ್ಟ್ ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತಾ ಇರೋದು KL ಟವರ್. ಇದು ಒಂದು ಮಿಟ್ಸುಬಿಶಿ ಕಾರು. ಅಲ್ಲಿ ಮುಂದೆ ಕಾಣ್ತಾ ಇದೆ ಎಲ್ಲದು ಆಪ್ ಆನ್ ಬಸ್ಸು. ಇದು ಅವರು ಬಸ್ ಟೂರ್ ಮಾಡ್ತಾರೆ. ಹಾಫ್ ಡೇಗೆ 600 rupees ಏನೋ ಚಾರ್ಜ್ ಮಾಡ್ತಾರೆ ಅವರು. ಯಾರನ್ನ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ಈ ಮಳೆ ಬರೋದ್ರಿಂದ ಸ್ವಲ್ಪ ನೋಡಿ ಯೋಚನೆ ಮಾಡಿ ಹೋಗೋಕ್ಕೆ. ಯಾಕಂದರೆ ಬೇರೆ ಕಡೆ ಕೆಳಗಡೆ ಕುತ್ಕೊಂಡು ಹೋಗ್ಬೋದು, ಮೇಲೆ ಓಪನ್ ಏರಿಯಲ್ಲಿ ಕುತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟವಾಗಿರುತ್ತೆ ಮಳೆಯಲ್ಲಿ. ನೋಡ್ಕೊಂಡು ಹೋಗಿ. 600 rupees ಹಾಫ್ ಟೂರು 6 to 7 ಪ್ಲೇಸ್ ಅವ್ರು ತೋರಿಸ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಇಳ್ಕೊಂಡು ತಿರ್ಗಾ ಆ ಸ್ಪಾಟಲ್ಲಿ ಹೋಗೋ ಸ್ಟಾಪಲ್ಲಿ ಇದ್ದರೆ ತಿರ್ಗಾ ಬಸ್ ಬರ್ತಾ ಇರುತ್ತೆ, ನೀವು ಅಲ್ಲಿ ಹತ್ಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ಕೊಬೋದು. ಹಂಗೆ ಇವಾಗ ಹಂಗೆ ಮ್ಯಾಪ್ ಚೆಕ್ ಮಾಡ್ತಾ ಇದ್ದೀನಿ ಯಾವ ಕಡೆ ಹೋಗ್ಬೇಕಂತ. ಇಲ್ಲೊಂದು ಕಡೆ ರೈಟ್ ತೊಗೊಂಡು ಅಲ್ಲಿ ಹೋಗಿ ಲೆಫ್ಟ್ ತೊಗೊಬೇಕು. ಅಲ್ಲಿ ಲೆಫ್ಟ್ ತೊಗೊಂಡು ಹಂಗೆ ಸ್ಟ್ರೈಟಾಗಿ ಹೋಗಿ ಇಲ್ಲಿ ಮುಂದೆಗಡೆ ಹೋಗಿ ಫಸ್ಟ್ ಲೆಫ್ಟು, ಆಮೇಲೆ ಅಲ್ಲಿಂದ 4th ರೈಟು. ಫಸ್ಟ್ ಲೆಫ್ಟ್ ಎತ್ಕೊಂಡು ತಿರ್ಗಾ ಅಲ್ಲಿಂದ 4th ರೈಟ್ ಎತ್ಕೊಬೇಕು. ಯಾರೋ ಶಿಷ್ಯ ನನ್ನ ಫ್ರಂಟ್ ಕ್ಯಾಮಲ್ಲಿ ಮಾಡ್ತಾರೆ, ಬ್ಯಾಕ್ಸಲ್ಲಿ ಟ್ಯಾಕ್ಸಿ ಯಾರು ನಿಲ್ಲಂಗಿಲ್ವಾ? ನಾವೇ ನಿಲ್ಸ್ಕೊಂಡು ಹೋಗ್ಬೇಕಾ? ಯಾವ ದೆವ ಬರ್ತಾಯಿದೆ ಫಾರ್ಡ್. ಇದು ಯಾವುದೋ ಕಾರ್ ಗೊತ್ತಿಲ್ಲ, ಸಿಂಬಲ್ P ಅಂತಿದೆ. ಪ್ರೋಟಾನ್ ಅಂತಲೂ ಕಾರ್ ತುಂಬ ಓಡ್ತಾ ಇದೆ. ಆ ಪ್ರೋಟಾನ್ ಬ್ರ್ಯಾಂಡೇ ಇರಬೇಕೇನೋ. ಇದು ದಾಟ್ಕೊಂಡ್ಬಿಡ್ತೀನಿ, ಇದೇ ಸಿಕ್ಕಿ ಚಾನ್ಸ್ ನನಗೆ. ಓಕೆ, ಇವಾಗ ಅಲ್ಲಿ ಹೋಗಿ ಫಸ್ಟ್ ಲೆಫ್ಟ್ ಎತ್ಕೊಬೇಕು. ಫಸ್ಟ್ ಲೆಫ್ಟ್ ಎತ್ಕೊಂಡು ಅಲ್ಲಿಂದ 4th ರೈಟ್ ಎತ್ಕೊಬೇಕು. ಇಲ್ಲಿ ಆಪ್ ಆನ್ ಬಸ್ ನೋಡಿ ತುಂಬ ನಿಂತಿದೆ. ಅಲ್ಲೆರಡು ನಿಂತಿದೆ, ಇಲ್ಲೊಂದು ನಿಂತಿದೆ. ಸೀಟೇ ಬೇರೆ ಲೆವೆಲ್ ನೋಡಿ, ಎಷ್ಟು ಕ್ಲೀನಾಗಿದೆ. ಅದಕ್ಕೆ ಹೊರಗಡೆ ಕಂಟ್ರಿ ಇಷ್ಟೇ ಕ್ಲೀನಾಗಿದ್ದಾರೆ ಅಷ್ಟೇ. ಅವರು ಗಾಡಿಗಳು ಇದೆಲ್ಲ ಎಂಟಿ ಇಲ್ಲೂ ಇದೆ ನೋಡಿ. ಎಷ್ಟು ಹಳೆ ಕಾರುಗಳನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದೇ ಬ್ರ್ಯಾಂಡ್ಗಳೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿಂದ ಒಂದಾಯಿತು. ಇಲ್ಲೇ ಬೇಜಾನ್ ರೆಸ್ಟೋರೆಂಟ್ಗಳಿದೆ, ತಲೆನೋವಿಲ್ಲ. ಅರೆ ಏನು ತಿನ್ನೋದು ಅಂತಾನೆ ಗೊತ್ತಿಲ್ಲ ನನಗೆ. ರೆಸ್ಟೋರೆಂಟ್ಗೆ ಏನು ತಲೆನೋವಿಲ್ಲ. ಅದೇ ಇಲ್ಲಿ ಬಂದು ಏನು ತಿನ್ನೋದು ಅನ್ನೋದೇ ಸ್ವಲ್ಪ ಕಷ್ಟ. ಅದು ಮಾಡಿಟ್ಟಿದ್ದಾರೆ, ಅದು ಯಾವತ್ತು ಮಾಡಿಕ್ಕಿರೋದು ಅಂತ ಗೊತ್ತಿಲ್ಲ. ಏನು ಗುರು, ಗಜ ಏರಿಯಾ ಇದು. ಫುಲ್ ಜಿಲ್ ಅಂತಿದೆ. ಇದು ಯಾವ ಸ್ಟ್ರೀಟ್ ಒಂದ್ಸಲಿ ಫೋನಲ್ಲಿ ನೋಡ್ತೀನಿ. ಇದು ಆಕ್ಟೋಪಸ್ ನಿಮಗೋಸ್ಕರ. ಏನು ಗುರು ಸ್ಮೆಲ್ ಅದಪ್ಪ. ಈ ಸ್ಟ್ರೀಟ್ ಇನ್ನೂ ಬ್ಯುಸಿ ಆಗಿಲ್ಲ. ಆ ಪಕ್ಕದ ಸ್ಟ್ರೀಟ್ ಫುಲ್ ಬ್ಯುಸಿ ಆಗಿದೆ. ವಾಪಸ್ ಬರ್ಬೇಕಾರೆ ಆ ಸ್ಟ್ರೀಟಲ್ಲಿ ಮಾಡ್ತೀನಿ ವಿಡಿಯೋ. ಅಲ್ಲೇನೋ ಒಂಥರ ಆಕ್ಟೋಪಸ್ ನೋಡಿದೆ, ಸ್ಮೆಲ್ಲೇ ಒಂಥರ ಇತ್ತು. ನಾನು ಚಿಕನ್ ಬಿಟ್ರೆ ಇನ್ನೇನು ತಿನ್ನೋಲ್ಲ. ಮಾಂಸಾಹಾರಿ, ಬರೀ ಚಿಕನ್ ಹಾರಿ ನಾನು. ಆ ರೋಡಲ್ಲಿ ಸ್ಟ್ರೈಟಾಗಿ ಹೋಗಿ ತೋರಿಸ್ತಾ ಇದೆ. ಸರಿ, ಇವಾಗ ಈ ರೋಡಲ್ಲೇ ಬಂದೆ. ಇವಾಗ ಅದ್ರ ಮೇಲೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಏನಂದರೆ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದು, ಮಳೆ ಬಂದರೆ ಅಲ್ಲಿ ಸ್ಕೈ ಡಕ್ ಮೇಲೆಲ್ಲ ಬಿಡಲ್ಲ ಅಂತ ಹೇಳ್ತಾರೆ. ಅದೊಂದ್ಸಲಿ ಹೋಗ್ತೀನಿ. ಸ್ಕೈ ಡಕ್ ಮೇಲೆ ಬಿಡಲ್ಲ ಅಂದರೆ ನಾನು ಇವತ್ತು ಮಾಡಲ್ಲ, ಅದು ನಾಳೆ ಹೋಗೋಣ ಮಾಡ್ತೀನಿ. ಈ ಥರ ಸ್ಕೈ ಡಕ್ ಮೇಲೆ ಬಿಟ್ಟಿಲ್ಲ ಅಂದರೆ ಕಾಸು ಕೊಟ್ಟು 2 ಸಲ ನಾನು ಬಂದಿದ್ದನ್ನು ಮಾಡೋಕ್ಕಾಗಲ್ಲ. ಸಲಾಮತ ದತಾಂ KL ಟವರ್, ಮಲೇಷ್ಯಾ. ಹತ್ಕೊಂಡೆ ಬಂದ್ಬಿಟ್ಟಂಗೆ ಆರಾಮಾಗಿ ನಡ್ಕೊಂಡು ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡು. ನಾನು ಟಿಕೆಟ್ ಎಲ್ಲ ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೆ.
ಆದಷ್ಟು ಕಾರ್ಡ್ ಯೂಸ್ ಮಾಡಿ. ಅಲ್ಲಿ ಕ್ಯಾಶ್ ಅಕ್ಸೆಪ್ಟ್ ಮಾಡಲ್ಲ. ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ಸ್ ಯಾವ್ದನ್ನ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಸ್ಮಾಲ್ ಇನ್ಫಾರ್ಮೇಷನು, ನೀವೇನ 110 ರಿಂಗೇಟ್ಸ್ ಕೊಟ್ಟು ಆ ಟಿಕೆಟ್ ತೊಗೊಂಡ್ರೆ ನಿಮಗೆ ಸಪ್ರೇಟ್ ಕ್ಯೂ ಇರುತ್ತೆ. ಈ ಅಬ್ಸರ್ವೇಷನ್ ಡೆಕ್ ಇರೋರಿಗೆ ತುಂಬ ಕ್ಯೂ ಇದೆ. ನೀವೇನ 110 ಕೊಟ್ಟು ಟಿಕೆಟ್ ತೊಗೊಂಡ್ರೆ ನಿಮಗೆ ಬೇಗ ಬಿಡ್ತಾರೆ. ನಿಮ್ಗೊಂಥರ ಐ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ನಿಮಗೆ. ಇದೊಂದು ಹೇಳ್ಬೇಕಾಗಿತ್ತು ನಾನು. ನೋಡಿ, ನನ್ನ ರೈಟ್ ಸೈಡ್ ಇರೋದು ಅಬ್ಸರ್ವೇಷನ್ ಡೆಕ್ ಕ್ಯೂ, ನಾನು ನಿಂತಿರೋದು ಬಂದು ಸ್ಕೈ ಡೆಕ್ ಕ್ಯೂ. ಈ ಜಾಗದಲ್ಲಿ ನಾವು ಕೆಳಗೆ ತೊಗೊಂಡಿರೋ ಟಿಕೆಟ್ನ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಅಲ್ಲಿ ಆಚೆಗೆ ಬಿಡ್ತಾರೆ. ಇದೇ ಚೆಕ್ ಮಾಡೋ ಜಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೌಂಟ್ರ್ ಇದೆ. ಅಲ್ಲಿ ನಾವು ಆ ಸ್ಕೈ ಗ್ಲಾಸ್ ಮೇಲೆ ಕೂತ್ಕೊಳ್ಳೋಕ್ಕೆ ಟಿಕೆಟ್ ಇಲ್ಲೇ ತೊಗೊಬೇಕು. ಆ ಟಿಕೆಟ್ ಕಾಸ್ಟ್ ಬಂದು 10 ರಿಂಗೇಟ್ಸ್ ಆಗುತ್ತೆ. ಅಲ್ಲಿ ಫೋಟೋನು ತೆಗಿತಾರೆ. ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವು ಬೇಕಂದರೆ ನೀವು ಫೋಟೋ ತೊಗೊಬೋದು. ನೋಡಿ ಈ ಅದ್ಭುತನ. ಈ ಅದ್ಭುತ ನೋಡೋಕ್ಕೆ ಇಂಡಿಯಾದಿಂದ ಬಂದಿದ್ದೀವಿ ನಾವು. ಚಿಕ್ಕ ವಯಸ್ಸಲ್ಲಿ ಆಟ ಆಡೋಕ್ಕೆ ಇಟ್ಕೆ ಜೋಡಿಸ್ದಂಗಿದೆ ಎಲ್ಲ. ಲೆಕ್ಸುಸ್ಸು. ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ನಾವು, ಪೆಟ್ರೋಮಾಸ್. ಏನು ಇಲ್ಲಿಂದ ಬಟು ಕೇವ್ಸ್ ಎಲ್ಲ ಕಾಣುತ್ತಾ? ಯಾವ ಆ್ಯಂಗಲಲ್ಲಿ ಬರುತ್ತಂತನೂ ನಂಗೆ ಗೊತ್ತಿಲ್ಲ. ಎಂಥ ಸೌಂದರ್ಯ ಕಂಡೇ ಇಲ್ಲೇ. ಎಷ್ಟು ಸ್ಕೈ ಸ್ಕ್ರಾಪರ್ಸ್. ಮುಂದೆ ಆ ಕಡೆ ಒಂದು ರೌಂಡ್ ಔಟ್ ಬರೋಣ. ಫೋನಲ್ಲೂ ಒಂದ್ಸಲಿ ಎತ್ಕೊಂಡ್ಬರ್ತಿದ್ದೀನಿ. ತಗೊಂಡ್ರೆ ಅಬ್ಸರ್ವೇಷನ್ ರಿಸ್ಕ್ ಫ್ರೀ, ಇಲ್ಲಾಂದರೆ ಅದು ತಗೊಳ್ಳೋದೇ ಬೇಕಾಗಿದ್ದಿಲ್ಲ. ಪೆಟ್ರೋಮಾಸ್ ಟವರು ಇದೆಲ್ಲ ಲೈಟ್ ಹಾಕಿದ್ರೆ ಸಿಟಿ ಇನ್ನೂ 7 ಗಂಟೆ ಆಗ್ತಿದೆ. ಬೆಳಕು ನೋಡಿ ಹೆಂಗಿದೆ ಅಂತ. ಟೈಮ್ ಇವಾಗ ಸದ್ಯಕ್ಕೆ 6:48 ಇಲ್ಲಿ. ಬೆಂಗಳೂರಲ್ಲಿ ಏನಾಗಿದೆ ಟೈಮ್ ಇಂಡಿಯಾಲಿ ಗೊತ್ತಿಲ್ಲ. ಇಲ್ಲಿ ನೋಡಿ ಮುಂದೆ ಕಾಣ್ತಿದೆಯಲ್ಲ, ಇದೇ ಸ್ಕೈ ಇದು ಬೂತು, ಆ ಗ್ಲಾಸ್ ಬೂತು. ಅಲ್ಲಿ ಕುತ್ಕೊಂಡು ಫೋಟೋ ಹಿಡ್ಕೊಳ್ಳೋಕ್ಕೆ ಅವ್ರು ತುಂಬ ಅರ್ಜೆಂಟ್ ಮಾಡ್ತಾರೆ. ಫೋಟೋ ಹಿಡ್ಕೊಂಡು 90 ಸೆಕೆಂಡ್ಸ್ ಅಷ್ಟೇ ಟೈಮ್ ನಿಮಗೆ. ಅಷ್ಟರೊಳಗೆ ನಿಮ್ಗೆ ಯಾವ್ಯಾವ ಥರ ಆ್ಯಂಗಲ್ ಬೇಕೋ ಎಲ್ಲ ಅವ್ರು ಫೋಟೋ ಹಿಡಿತಾರೆ. ನೀವು ಫೋಟೋ ತಗೊಳಂಗಿದ್ರೆ ಮಾತ್ರ ಇಡ್ಸ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ನಿಮ್ಗೆ ಯಾವ್ಯಾವ ಥರ ಬೇಕೋ ಹಿಡ್ಕೊಳ್ಳಿ. ಯಾಕಂದರೆ ನೀವು ಮೊಬೈಲಲ್ಲಿ ಹಿಡ್ಕೊಳ್ಳೋಕೆ ಮಿಸ್ ಮಾಡಿದ್ರಂದರೆ ಅಷ್ಟೇ, ನಿಮ್ಗೆ ಆ ಚಾನ್ಸ್ ತಿರ್ಗಾ ಸಿಗೋಲ್ಲ. ತಿರ್ಗಾ 10 ರಿಂಗೇಟ್ ಕೊಟ್ಟು ನೀವು ಆ ಬೂತ್ ಹತ್ರ ಹಿಡ್ಕೊಬೇಕು. ಆ ಚಾನ್ಸ್ ಮಾತ್ರ ಅವ್ರ ಹತ್ರನೇ ಮೊಬೈಲ್ ಕೊಡಿ, ಅವ್ರು ಹಿಡಿತಾರೆ. ನೋಡಿ ಈ ಥರ ಫೋಟೋ ಹಿಡ್ಕೊಬೇಕಂದ್ರೆ ಆ ಫೋಟೋ ಈಸ್ಕೊಳ್ಳೋಂಗಿದ್ರೆ ಮಾತ್ರ ಅವನ ಹತ್ರ ಇಡ್ಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೀವೇ ಮೊಬೈಲಲ್ಲೆಲ್ಲ ಚೆನ್ನಾಗಿ ಫೋಟೋ ಹಿಡ್ಕೊಳ್ಳಿ. ನೋಡಿ ಮೇಲಿಂದ ಗ್ಲಾಸ್ ಮೇಲೆ ಕುತ್ಕೊಂಡಿರೋದು. ಬರಬಾರ್ದೆಲ್ಲ ಬೈಕ್ ಬರ್ತಾ ಇದೆ, ಆದರೂ ಒಂದು ಧೈರ್ಯದಲ್ಲಿ ನಿಂತಿದ್ದೀನಿ. ಕೆಳಗಡೆ ನೋಡ್ಬೋದು. ಆಯಿತು, ಇದರಿಂದ KL ಟವರ್ ಮುಗೀತು ಇವತ್ತಿಗೆ.
ಇವಾಗ ನೋಡಿ ಇದು 360 ವ್ಯೂ ನೋಡಿಸ್ತೀನಿ. ಆರಾಮಾಗಿ ಫೋಟೋ ಹಿಡ್ಕೊಳ್ಳಿ, ಸೆಲ್ಫಿಗಳು ಏನೇನು ಬೇಕೋ ಎಲ್ಲ ಹಿಡ್ಕೊಳ್ಳಿ. ನಿಮ್ಗೆ ನೀವೇನೋ ಒಬ್ಬರೇ ಹೋಗಿದ್ರೆ ಸೋಲೋ ಆಗಿ ಅಲ್ಲಿ ಯಾರನ್ನಾದ್ರೂ ಕೇಳಿ, ಯಾರಾದರೂ ನಿಮಗೆ ಫೋಟೋ ಹಿಡ್ಕೊಡ್ತಾರೆ. ಆದರೆ ಆ ವ್ಯೂ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲ ವ್ಯೂವಲ್ಲೂ ಒಂದೊಂದು ಫೋಟೋ ಇಡ್ಸ್ಕೊಳ್ಳಿ. ಆದಷ್ಟು ಒಂದು 6:30 6:45 ಮೇಲೆ ಹೋಗಿ ನೀವು. ಆವಾಗ ನಿಮ್ಗೆ ಈ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರೆ. ನಾನು ಬೇಗ ಹೋದಾಗಿಂದ ಲೈಟ್ಸ್ ಆನ್ ಮಾಡಿಲ್ಲ, ತುಂಬ ಟೈಮ್ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು ಈ ಲೈಟ್ಸ್ ಆನ್ ಮಾಡಿ ಇದನ್ನೆಲ್ಲ ನೋಡ್ಬಿಟ್ಟು ಬರೋಕ್ಕೆ. ನೀವೊಂದು 6:45 ಹಂಗೆ ಹೋಗಿ, ಅವಾಗ ನಿಮ್ಗೆ ಲೈಟ್ಸ್ ಎಲ್ಲ ಆನ್ ಆಗೋಗಿರುತ್ತೆ. ನೀವು ಮೇಲೆ ಹೋಗಿ ಒಂದು ಸ್ವಲ್ಪ ನೋಡೋಷ್ಟೊತ್ತಿಗೆ ಅವಾಗ ಇನ್ನೂ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. 2 ಸ್ಕೈ ಡೆಕ್ ಇರುತ್ತೆ, 1, 2 ಅಂತ. 1ಅಲ್ಲಿ ನಿಮಗೆ ಪೆಟ್ರೋಮಾಸ್ ಬ್ಯಾಕ್ಗ್ರೌಂಡ್ ಬರುತ್ತೆ. 2ಅಲ್ಲಿ ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರದ್ದು ಬ್ಯಾಕ್ಗ್ರೌಂಡ್ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ನೋಡಿ ಆ ಥರ ಇಟ್ಕೊಳ್ಳಿ. ಇಲ್ಲಾಂದರೆ ಖಾಲಿ ಎಲ್ಲಿರುತ್ತೋ ಅಲ್ಲಿ ಇಟ್ಕೊಳ್ಳೋಂಗಿದ್ರು ಇಟ್ಕೊಳ್ಳಿ. ಆದರೆ ನೈಟ್ ವ್ಯೂವಲ್ಲಿ ಫೋಟೋ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ, ಇಟ್ಕೊಳ್ಳಿ ಫೋಟೋ ಚೆನ್ನಾಗಿ. ನೋಡಿ ಇದು ಡೆಕ್ 2, ಇದು ನಾನು ಹಿಡ್ಕೊಂಡಿದ್ದು ಬಂದು ಸ್ಕೈ ಡೆಕ್ 1, ಇದು ಒಂದು ಡೆಕ್ 2. ನೋಡಿ ಯಾರೋ ಕೂತಿದ್ದಾರೆ ಒಳಗಡೆ. ಆ ವ್ಯೂ ಎಲ್ಲ ಹಿಡ್ಕೊಳ್ಳಿ, ಆರಾಮಾಗಿ ಹೋಗಿ, ಏನು ಭಯ ಇಲ್ಲ. ಗ್ಲಾಸ್ ಎಲ್ಲ ಹೊಡೆದು ಹೋಗುತ್ತೆ ಅಂತ ಏನು ತಲೆ ಕೆಡ್ಸ್ಕೊಂಬೇಡಿ, ಎಲ್ಲ ಸ್ಟ್ರಾಂಗಾಗಿ ಮಾಡಿರ್ತಾರೆ. ನೋಡಿ ಈ ನೈಟ್ ವ್ಯೂ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಬನ್ನಿ ಈ ನೈಟ್ ವ್ಯೂನ. ಇದಕ್ಕೆ ಟಿಕೆಟ್ ಬಂದು 2 ಕಡೆ ತೊಗೊಬೋದು ನೀವು. ಒಂದು ಡೈರೆಕ್ಟಾಗಿ ನೀವು ಬಂದು ಕೆಳಗಡೆನೆ ಅಲ್ಲಿ ಇಲ್ಲೇ ಕೌಂಟ್ರ್ ಇದೆ, ಅಲ್ಲಿ ತೊಗೊಬೋದು. ಟಿಕೆಟ್ ಬಂದು 110 ರಿಂಗೇಟು ಈ ಟವರ್ ಹತ್ರ ಬರೋಕ್ಕೆ ಮೇಲೆ, ಮತ್ತು 10 ರಿಂಗೇಟ್ ಬಂದು ಆ ಬೂತಲ್ಲಿ ಫೋಟೋ ಇಡ್ಸ್ಕೊಳ್ಳೋಕೆ, ಆ ಬೂತಲ್ಲಿ ನಿಂತ್ಕೊಂಡು. ಮತ್ತು ಇನ್ನೊಂದು ಬಂದು ಕ್ಲೂಕ್ ಅಂತ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಇದೆ, ಅಲ್ಲೂ ನೀವು ತೊಗೊಬೋದು. ಆದರೆ ಒಂದು ಕ್ಲೂಕಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ದಿನ ಬರಬೇಕು, ಆವತ್ತಿಗೆ ನಿಮಗೆ ಶೆಡ್ಯೂಲ್ ಆಗಲ್ಲ ಅದು. ನೀವು ತೊಗೊಂಡ್ರೆ ಟಿಕೆಟ್ ಕ್ಲೂಕಲ್ಲಿ ಇವತ್ತು ತೊಗೊಂಡ್ರೆ ನೀವು ನಾಳೆ ಬಂದು ವಿಸಿಟ್ ಮಾಡಬೇಕು ಕ್ಲೂಕಲ್ಲಿ. ಒನ್ಸ್ ಅದನ್ನು ನೀಟಾಗಿ ಚೆಕ್ ಮಾಡ್ಕೊಂಬನ್ನಿ. ಯಾಕಂದರೆ ತುಂಬ ಜನ ನಾನು ನೋಡಿದೆ ಅಲ್ಲಿ ಬಂದು ವಾಪಸ್ ಹೋಗ್ತಾಯಿದ್ರು. ಯಾಕಂದರೆ ನಿಮ್ಗೆ ಅದು ರೀಫಂಡ್ ಆಗಲ್ಲ ಅಂತೆ. ನಾನು ನೋಡಿದ್ದು ರೀಫಂಡ್ ಆಗಲ್ಲ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಅದು ಬಂದಾಗ. ದಯವಿಟ್ಟು ಒಂದು ಮಾಡಿ, ಈ ಅಬ್ಸರ್ವೇಷನ್ ಡೆಕ್ಗೆ ಮಾತ್ರ ಹೋಗೋಕ್ಕೆ ಹೋಗ್ಬೇಡಿ. ಅಬ್ಸರ್ವೇಷನ್ ಡೆಕ್ ಒಳಗಡೆ ಹೋಗಿ, ನಾನು 7:30ಗೆ ಆ ಲಿಫ್ಟಿಗೆ ಕಾಯ್ಕೊಂಡಿರೋದು. 7:30ಇಂದ ಇಷ್ಟೊತ್ತಾಯಿತು ನಾನು ಆಚೆ ಬರೋಕ್ಕೆ. ಮೇಲೆ ಸ್ಕೈ ಡೆಕ್ಗೆ ಹೋಗ್ತಿರಲ್ಲ, ಅದರಲ್ಲೇ ಎಲ್ಲ ಇರುತ್ತೆ. ಅಬ್ಸರ್ವೇಷನ್ ಡೆಕ್ಕಲ್ಲಿ ಬಂದರೆ ನಿಮಗೆ ಎಲ್ಲ ಡಿಸ್ಟರ್ಬೆನ್ಸೇ, ನೀವೇನು ಕ್ಲಿಯರಾಗಿ ನೋಡೋಕ್ಕಾಗಲ್ಲ. ಆ ಪೈಪ್ಸು, ಪೋಲ್ಸು, ಈ ಜನಗಳ ಬೈನಾಕ್ಯುಲರ್ ಇಕ್ಕಿರ್ತಾರೆ, ಅದು ನೋಡ್ತಾ ಇರ್ತಾರೆ, ನಿಮ್ಗೇನು ನೋಡೋಕ್ಕಾಗಲ್ಲ. ಬೆಸ್ಟು ನೀವು ಸ್ಕೈ ಡೆಕ್ಕಲ್ಲಿ ನೋಡಿಕೊಂಡು ಲಿಫ್ಟಲ್ಲಿ ಬಂದರೆ ಡೈರೆಕ್ಟ್ ಗ್ರೌಂಡ್ ಫ್ಲೋರ್ ಬಂದುಬಿಡಿ. ಅಬ್ಸರ್ವೇಷನ್ ಡೆಕ್ಕಲ್ಲಿ ಏನೂ ಇಲ್ಲ, ಸುಮ್ಮನೆ ಅದು ಒಳಗಡೆ ಅದು ಇನ್ನೂ ನೋಡೋಕ್ಕೂ ನಾನು ಹೋದೆ, ಏನು ನೋಡೋಕೆ ಕ್ಲಿಯರಾಗಿ ನೋಡೋಕೆ ಆಗ್ತಾಯಿಲ್ಲ. ಅಲ್ಲೆಲ್ಲ ಫುಲ್ಲು ಪೈಪು, ಆ ಪೋಲು ಅದ್ರಲ್ಲಿ ಕಾಣ್ತಾ ಇದೆಯಲ್ಲ, ಆ ಪೋಲುಗಳು, ಪೈಪುಗಳು ಎಲ್ಲ ನಿಮ್ಗೆ ಅಡ್ಡ ಬರುತ್ತೆ, ಏನೋ ನೀವು ನೋಡೋಕ್ಕೆ ಆಗಲ್ಲ. ಇದು ನನ್ನ ಸಜೆಷನು. ಹೋದರೆ ನೀವು ಹೋದರೆ ನಿಮ್ಗೆ ಅದೇ ಅನ್ಸೋದು. ಹೋಗಬೇಕು ಒಂದ್ಸಲಿ ಟ್ರೈ ಮಾಡಬೇಕು ಅಂದರೆ ಹೋಗ್ಬಿಟ್ಟು ಬನ್ನಿ, ಟ್ರೈ ಮಾಡಿ.